ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್, ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಸೋಷಿಯಾಲಜಿ, ಸೆಮಿಸ್ಟರ್ 6th, ಸೆಷನ್ ನಂಬರ್ 6, ಟಾಪಿಕ್ ಟೈಪ್ಸ್ ಆಫ್ ರಿಸರ್ಚ್, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್, ಕ್ರಿಯೇಟೆಡ್ ಬೈ ಡಾಕ್ಟರ್ ನಾಗೇಂದ್ರಪ್ಪ ಇ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ಸೆಷನ್ಗಳಲ್ಲಿ ಸಂಶೋಧನೆಯ ಪ್ರಕಾರಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀವಿ. ಅಂದರೆ ಶುದ್ಧ ಸಂಶೋಧನೆ ಅಂದ್ರೇನು, ಅನ್ವಯಿಕ ಸಂಶೋಧನೆ ಅಂದ್ರೇನು, ವಿವರಣಾತ್ಮಕ ಸಂಶೋಧನೆ ಅಂದ್ರೇನು, ವಿಶ್ಲೇಷಣಾತ್ಮಕ ಸಂಶೋಧನೆ ಅಂದ್ರೇನು ಅನ್ನೋದ್ರ ವಿಚಾರವಾಗಿ ನಾವು ಭಾಳ ವಿವರವಾಗಿ ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಈಗ ನಾವು ಈ ಒಂದು ಪ್ರಸ್ತುತ ಸೆಷನ್ನಲ್ಲಿ ಎರಡು ಪ್ರಕಾರಗಳ ಬಗ್ಗೆ, ಸಂಶೋಧನೆಯ ಪ್ರಕಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕ್ವಾಂಟಿಟೇಟಿವ್ ರಿಸರ್ಚ್ ಮತ್ತು ಕ್ವಾಲಿಟೇಟಿವ್ ರಿಸರ್ಚ್, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಮೊದಲನೇದು ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ದಿ ಮೆಜರ್ಮೆಂಟ್ ಆಫ್ ಕ್ವಾಂಟಿಟಿ ಆರ್ ಅಮೌಂಟ್. ಇಟ್ ಈಸ್ ಅಪ್ಲಿಕಬಲ್ ಟು ಫೆನಾಮಿನನ್ ದಟ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ. This research employs quantitative measurement and the use of statistical analysis. For example, what percentage of medical engineering, law, science and commerce students take drugs or use alcohol? What percentage of prisoners what percentage of prisoners reject prison norms and internalize norms of the intimate world? What percentage of women leading unhappy marital life take initiative to divorce their husband? What was the cost of poll violence in crores in Lok Sabha elections in last 5 elections between 1999 and 2019 in India? How many man days have been lost due to COVID-19 lockdown in India in last 1 year? This type of research is based on the methodological principles of positivism and adheres to standards of strict sampling and research design. It is numerical, non-descriptive, applies statistics or mathematics and uses numbers. It is an iterative process whereby evidence is evaluated. The results are often presented in tables and graphs. It is conclusive. It investigates the what, where and when of decision making. ಅಂದರೆ ಇಲ್ಲಿ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತಕ್ಕಂಥದ್ದು, ಕ್ವಾಂಟಿಟೇಟಿವ್ ಅಂತಂದರೆ ಕನ್ನಡದಲ್ಲಿ ನಾವು ಪರಿಮಾಣಾತ್ಮಕ ಅಂತ ಕರಿತೀವಿ. ಪರಿಮಾಣಾತ್ಮಕ ಅಂತ ಅಂದರೆ ಇಲ್ಲಿ ಏನು ಅಂತಕ್ಕಂಥ, ಪರಿಮಾಣಾತ್ಮಕ ಅಂದರೆ ಏನು? ಮೊದಲಿಗೆ ನೀವು ಈ ಒಂದು ಶಬ್ದವನ್ನು, ಕನ್ನಡ ಶಬ್ದನ ತಿಳ್ಕೊಳ್ಬೇಕಾಗಿರುತ್ತೆ. ಪರಿಮಾಣಾತ್ಮಕ ಅಂತ ಅಂದರೆ ಇಲ್ಲಿ ಎಲ್ಲವುಗಳನ್ನು ಕೂಡ ಅಳತೆನಲ್ಲಿ, ಸಂಖ್ಯೆನಲ್ಲಿ, ವೇಯಿಂಗ್, ಮೆಜರಿಂಗ್ ಅಂತ ಕರಿತೀವಿ. ತೂಕ, ಅಳತೆ ಮತ್ತು ಸಂಖ್ಯೆಗಳಲ್ಲಿ ನಾವು ಬಳಸಿ ಇಂತಿಷ್ಟೇ ಎಂದು ನಿಖರವಾಗಿ ಹೇಳಬೇಕಾಗುತ್ತೆ. ಇದನ್ನು ಪರಿಮಾಣಾತ್ಮಕ ಅಂತ ಕರಿತೀವಿ. ಅಂದರೆ ಸಾಮಾಜಿಕ ಜಗತ್ತಿಗೆ ಸಂಬಂಧಿಸಿದಂತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾವುದಾದರೂ ಘಟನೆ, ಬೆಳವಣಿಗೆ ಅಥವಾ ಪ್ರಕರಣವನ್ನು, ಯೋಜನೆ ಅಥವಾ ಧೋರಣೆಯನ್ನು, ಸಂಸ್ಥೆ ಅಥವಾ ಸಂಘಟನೆಯ ಕಾರ್ಯವೈಖರಿಯನ್ನು ಪರಿಮಾಣಾತ್ಮಕವಾಗಿ ಅಥವಾ ಸಂಖ್ಯೆಯ ರೂಪದಲ್ಲಿ ವಿವರಿಸುವ ಅಥವಾ ವ್ಯಾಖ್ಯಾನಿಸುವ ಪ್ರಯತ್ನವನ್ನೊಳಗೊಂಡ ಸಂಶೋಧನೆಗಳನ್ನು ನಾವು ಪರಿಮಾಣಾತ್ಮಕ ಸಂಶೋಧನೆಗಳು ಅಂತ ಕರಿತೀವಿ. ಪರಿಮಾಣಾತ್ಮಕ ಸಂಶೋಧನೆಗಳು ಅಂದರೆ ಏನಪ್ಪ ಅಂತಂದರೆ ಸಾಮಾಜಿಕ ಜಗತ್ತಿಗೆ ಸಂಬಂಧಿಸಿದಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಘಟನೆ ಇರ್ಬೋದು, ಬೆಳವಣಿಗೆ ಇರ್ಬೋದು, ಅಥವಾ ಪ್ರಕರಣ ಇರ್ಬೋದು, ಯೋಜನೆ ಇರ್ಬೋದು, ಅಥವಾ ಧೋರಣೆ ಇರ್ಬೋದು, ಸಂಸ್ಥೆ ಅಥವಾ ಸಂಘಟನೆಯ ಕಾರ್ಯವೈಖರಿಯನ್ನು ಪರಿಮಾಣಾತ್ಮಕವಾಗಿ ಅಥವಾ
ಸಂಖ್ಯೆಯ ರೂಪದಲ್ಲಿ ವಿವರಿಸುವ ಅಥವಾ ವ್ಯಾಖ್ಯಾನಿಸುವ ಪ್ರಯತ್ನವನ್ನೊಳಗೊಂಡ ಸಂಶೋಧನೆಗಳನ್ನು ನಾವು ಪರಿಮಾಣಾತ್ಮಕ ಸಂಶೋಧನೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆ ಅಂದರೆ ಆ ಸಂಶೋಧನೆಗಳನ್ನು ನಾವು ಸಂಖ್ಯಾತ್ಮಕವಾಗಿ ಹೇಳಬೇಕು, ಇಂತಿಷ್ಟೇ ಎಂದು ಹೇಳಬೇಕು. ಉದಾಹರಣೆಗೆ, ಸ್ತ್ರೀಯರಿಗೆ ಶಾಸನ ಸಭೆಗಳಲ್ಲಿ 33% ಮೀಸಲಾತಿಯನ್ನು ಕಲ್ಪಿಸುವುದರ ಪರವಾಗಿ ಅಥವಾ ವಿರುದ್ಧವಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿರುವ ಎಷ್ಟೆಷ್ಟು ಮಂದಿ ಹೇಗೆ ಪ್ರತಿಕ್ರಿಯಿಸುವರು ಎಂಬುದನ್ನು ಪರಿಮಾಣಾತ್ಮಕವಾಗಿ ತಿಳಿಸುವುದು. ಅಂದರೆ ಇಲ್ಲಿ 33% ರಿಸರ್ವೇಷನ್ ಆನ್ ವುಮೆನ್ಸ್ ಇನ್ ಪೊಲಿಟಿಕಲ್ ಸೆಕ್ಟರ್, ಪೊಲಿಟಿಕಲ್ ಫೀಲ್ಡ್, ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆ ಮಹಿಳೆಯರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕೆ ಅಥವಾ ಬೇಡವೇ ಎಂಬ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಸಂಶೋಧನೆಯನ್ನು ಕೈಗೊಂಡ್ರೆ ಯಾವ ಯಾವ ಕ್ಷೇತ್ರದ ಜನರು ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಹೌದು ಕೊಡಿ 33% ಮೀಸಲಾತಿ ಅಂತ ಡಾಕ್ಟ್ರ್ ಹೇಳ್ತಾರೆ, ಲಾಯರ್ಸ್ ಹೇಳ್ತಾರೆ, ರೈತರು ಹೇಳ್ತಾರೆ, ಕೂಲಿ ಕಾರ್ಮಿಕರು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ. ಈ ರೀತಿ ಯಾವ ವರ್ಗದ ಜನ 33% ಪರವಾಗಿರ್ತಾರೆ ಅಥವಾ ಯಾವ ವರ್ಗದ ಜನ ಇಲ್ಲಿ ಅದರ ವಿರುದ್ಧವಾಗಿರ್ತಾರೆ ಅಂತ ಇದನ್ನು ನಾವು ಅಂಕಿ ಸಂಖ್ಯೆಗಳಲ್ಲಿ 33% ಮೀಸಲಾತಿ ಕೊಡೋದಕ್ಕೆ 50% ಜನ ಒಪ್ಕೊಂಡಿದ್ದಾರೆ, 50% ಜನ ಒಪ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಇಲ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಮೆಡಿಕಲ್, ಇಂಜಿನಿಯರಿಂಗ್, ಲಾ, ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸ್ ಟೇಕ್ ಡ್ರಗ್ಸ್ ಆರ್ ಯೂಸ್ ಆಲ್ಕೋಹಾಲ್. ಅಂದರೆ ಇಲ್ಲಿ ಮದ್ಯ ವ್ಯಸನಕ್ಕೆ, ಮದ್ಯಪಾನವನ್ನು ಈ ಎಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ. ಅದರಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಎಷ್ಟು % ಆಲ್ಕೋಹಾಲ್ ತೊಗೊಳ್ತಾರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಎಷ್ಟು % ಆಲ್ಕೋಹಾಲ್ ತೊಗೊಳ್ತಾರೆ, ಲಾ ಓದ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು % ಆಲ್ಕೋಹಾಲು ಡ್ರಗ್ಸನ್ನು ತಗೊಳ್ತಾರೆ, ಸೈನ್ಸ್ ಆ್ಯಂಡ್ ಕಾಮರ್ಸನ್ನು ಸ್ಟಡಿ ಮಾಡ್ತಕ್ಕಂಥ ಸ್ಟೂಡೆಂಟ್ಸು ಎಷ್ಟು % ಸ್ಟೂಡೆಂಟ್ಸು ಡ್ರಗ್ಸ್ ತೊಗೊಳ್ತಾರೆ, ಆಲ್ಕೋಹಾಲ್ ತೊಗೊಳ್ತಾರೆ ಅಂತ ಇದನ್ನು ನಾವು ನ್ಯೂಮರಿಕಲಿ ಸಂಖ್ಯೆಗಳಲ್ಲಿ ಹೇಳಬೇಕು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ 1,00,000 ಜನ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ ಅಂತ ಉದಾಹರಣೆಗೆ ಇಟ್ಕೊಳ್ಳಿ ನೀವು. 1,00,000 ಜನ, 10,00,000 ಜನ, 50,00,000 ಜನ ಇದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಜನ ಡ್ರಗ್ಸನ್ನು, ಆಲ್ಕೋಹಾಲನ್ನು ತಗೊಳ್ತಾರೆ. ಅದರಲ್ಲಿ 25%, 30%, 40%, 50%, 60% ಈ ಥರ ನಾವು ಪರ್ಸೆಂಟೇಜ್ ಮುಖಾಂತರ ಹೇಳ್ತಕ್ಕಂಥದ್ದೇ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತೇಳಿ ಕರಿತೀವಿ. ಕ್ವಾಂಟಿಟೇಟಿವ್ ರಿಸರ್ಚ್. ವಾಟ್ ಪರ್ಸೆಂಟೇಜ್ ಆಫ್ ಪ್ರಿಸನರ್ಸ್ ಆಫ್ ರಿಜೆಕ್ಟ್ ಪ್ರಿಸನ್ ನಾರ್ಮ್ಸ್ ಆ್ಯಂಡ್ ಇಂಟರ್ನಲೈಸ್ ನಾರ್ಮ್ಸ್ ಆಫ್ ದ ಇನಿಮೇಟ್ ವರ್ಲ್ಡ್. ಅಂದರೆ ಎಷ್ಟು ಜನ ಖೈದಿಗಳು ಇಲ್ಲಿ ಏನು ಬಂದಿಖಾನೆಯ ನಿಯಮಗಳನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತು ತಮ್ಮದೇ ಆದಂಥ ನಿಯಮಗಳನ್ನು ಅಳವಡಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಆ ಖೈದಿಗಳಲ್ಲಿ ಎಷ್ಟು ಜನ ಏನು ಜೈಲಿನ ನಿಯಮಗಳಿಗೆ ಬದ್ಧರಾಗಿರ್ತಾರೆ ಮತ್ತು ವಿರುದ್ಧವಾಗಿರ್ತಾರೆ ಅಂತಕ್ಕಂಥದ್ದನ್ನು ಕಂಡುಕೊಳ್ತಕ್ಕಂಥ ಸಂಶೋಧನೆಗಳು. ಅದೇ ರೀತಿ ವಾಟ್ ಪರ್ಸೆಂಟೇಜ್ ಆಫ್ ವುಮೆನ್ ಲೀಡಿಂಗ್ ಅನ್ಹ್ಯಾಪಿ ಮ್ಯಾರಿಟಲ್ ಲೈಫ್ ಟೇಕ್ ಇನಿಷಿಯೇಟಿವ್ ಟು ಡೈವರ್ಸ್ ದೇರ್ ಹಸ್ಬೆಂಡ್. ಅಂದರೆ ಎಷ್ಟು ಜನ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಅಸಂತೃಪ್ತಿಗೊಂಡು ಇಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಎಷ್ಟು % ಇದೆ ಅಂತಕ್ಕಂಥ. ಅದೇ ರೀತಿ ವಾಟ್ ವಾಸ್ ದ ಕಾಸ್ಟ್ ಆಫ್ ಪೋಲ್ ವೈಲೆನ್ಸ್ ಇನ್ ಲೋಕಸಭಾ ಎಲೆಕ್ಷನ್ಸ್ ಇನ್ ಲಾಸ್ಟ್ 5 ಎಲೆಕ್ಷನ್ಸ್ ಬಿಟ್ವೀನ್ 1999 to 2019 ಇನ್ ಇಂಡಿಯಾ. ಅಂದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಎಷ್ಟು % ವೈಲೆನ್ಸ್ ಆಗಿದೆ ಅಂತಕ್ಕಂಥದ್ದು. ಅಂದರೆ ವಿಧ್ವಂಸಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಥವಾ ಗಲಭೆಗಳಾಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಎಷ್ಟಿದೆ ಅಂತಕ್ಕಂಥದ್ದು. ಅದೇ ರೀತಿ ಇತ್ತೀಚೆಗೆ ಕರೋನಾ ಮಹಾಮಾರಿಯಿಂದ ಲಾಕ್ಡೌನ್ ಆಗಿರೋದ್ರಿಂದ ಎಷ್ಟು ಮಾನವ ದಿನಗಳು ವ್ಯರ್ಥ ಆಗಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥವನ್ನ ನಾವು ಅಂಕಿ ಸಂಖ್ಯೆಗಳಲ್ಲಿ ಹೇಳ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಪರಿಮಾಣಾತ್ಮಕ ಸಂಶೋಧನೆ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಇನ್ನೂ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇಲ್ಲಿ ದಲಿತ ಕ್ರೈಸ್ತರಿಗೂ ಮೀಸಲಾತಿ ಸೌಲಭ್ಯ ನೀಡಬೇಕೇ ಎಂಬ ಬೇಡಿಕೆಯ ಪರವಾಗಿ ಹಾಗೂ ವಿರುದ್ಧವಾಗಿರುವ ಜನಾಭಿಪ್ರಾಯವನ್ನು ಸಂಖ್ಯಾತ್ಮಕವಾಗಿ ತಿಳಿಸಿ ವ್ಯಾಖ್ಯಾನ ನೀಡುವುದು. ಅಂದರೆ ದಲಿತ ಕ್ರೈಸ್ತರು ಅಂತಕ್ಕಂಥದ್ದು, ಕ್ರೈಸ್ತರು ಅಂದರೆ ದಲಿತರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದಾಗ ಅಲ್ಲಿ ದಲಿತ ಕ್ರೈಸ್ತರು ಅಂತ ಹೇಳಿ ಕರೀತಾರೆ. ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕೆ ಅಥವಾ ಬೇಡವೆ, ಕೊಡಬೇಕಾದ್ರೆ ಎಷ್ಟು ಜನ ಅದಕ್ಕೆ ಪರವಾಗಿ ಹೇಳ್ತಾರೆ ಅಥವಾ ಕೊಡಬಾರ್ದು ಅಂತ ಎಷ್ಟು ಜನ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಶೋಧನೆಗಳನ್ನು ಕೈಗೊಳ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಪರಿಮಾಣಾತ್ಮಕ ಸಂಶೋಧನೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು.
ನೆಕ್ಸ್ಟ್ ಒನ್ ಕ್ವಾಲಿಟೇಟಿವ್ ರಿಸರ್ಚ್ ಅಂತ. ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ವಾಲಿಟೇಟಿವ್ ಫೆನಾಮಿನಾ, i.e. a phenomena relating to or involving quality or kind. For instance, when we are interested in investigating the reasons for human behavior, we quite often talk of motivation research, an important type of qualitative research. This research presents non-quantitative types of analysis. This research presents non-quantitative type of research. It is a described reality experienced by the groups, communities and individuals, etc. For example, how does the structure and organization of wall-less prisons or minimum security jails differ from that of the central or district jail or maximum security jails and contribute to the reformation and re-socialization of criminals? What has been the party-wise stand on women reservation in parliament and state assemblies? It is handled with qualitative phenomena that involves quality or kind. The research designed to find out how people feel or what people often think are coming under this research. It is important in behavioral science. It is aimed to discover the underlying motives of human behavior through detailed description. The data is in the form of words, pictures or objects and all. It is non-numerical descriptive, applies reasoning and uses words. Its aim is to get the meaning, feeling and describe the situation. Qualitative data cannot be grasped. It is exploratory. It investigates the why and how of decision making. These are all qualitative researches. ಅಂತ ಅಂದರೆ ಇಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಅಂದರೆ ಏನು ಅಂತಕ್ಕಂಥ ಗುಣಾತ್ಮಕ ಸಂಶೋಧನೆ ಅಂದರೆ ಸಾಮಾಜಿಕ ವಿದ್ಯಮಾನಗಳೆಲ್ಲವನ್ನೂ ಕೂಡ ನಾವು ಸಂಖ್ಯಾತ್ಮಕವಾಗಿ ಅಥವಾ ಪರಿಮಾಣಾತ್ಮಕವಾಗಿ ವ್ಯಾಖ್ಯಾನಿಸುವುದು ಸಾಧ್ಯವಿಲ್ಲ. ಅಂದರೆ ಸಮಾಜದಲ್ಲಿ ಏನೇನು ವಿದ್ಯಮಾನಗಳಿದ್ದಾವೆ ಅವುಗಳೆಲ್ಲವನ್ನು ಕೂಡ ನಾವು ಸಂಖ್ಯಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸಾಮಾಜಿಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ಕ್ವಾಲಿಟೇಟಿವ್ ಅಂದರೆ ವಿವರಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು ಅಥವಾ ಗುಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು ಗುಣಾತ್ಮಕ ಸ್ವರೂಪದ ಸಂಶೋಧನೆಗಳು ನಮಗೆ ನೆರವಿಗೆ ಬರುತ್ತವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಈ ಸಾಮಾಜಿಕ ವಿದ್ಯಮಾನಗಳೆಲ್ಲವನ್ನು ಸಂಖ್ಯಾತ್ಮಕವಾಗಿ ಅಥವಾ ಪರಿಮಾಣಾತ್ಮಕವಾಗಿ ವ್ಯಾಖ್ಯಾನಿಸುವುದು ಸಾಧ್ಯವಿಲ್ಲ. ಅಂತಹ ಸಂದರ್ಭಗಳಲ್ಲಿ ಗುಣಾತ್ಮಕ ವ್ಯಾಖ್ಯಾನ ನಮ್ಮ ಸಹಾಯಕ್ಕೆ ಬರುತ್ತದೆ. ಗುಣಾತ್ಮಕ ಸ್ವರೂಪದ ಸಂಶೋಧನೆಗಳು ಮುಖ್ಯವಾಗಿ ಜನರ ನಡವಳಿಕೆಗೆ, ವರ್ತನೆ, ಭಾವನೆ, ನಂಬಿಕೆ, ಬದ್ಧತೆ, ಮೌಲ್ಯನಿಷ್ಠತೆ, ವ್ಯಕ್ತಿತ್ವ ಮುಂತಾದ ಅಮೂರ್ತ ರೂಪದ ಅಥವಾ ಮನೋನಿಷ್ಠ ಅಂಶಗಳ ಕುರಿತಾಗಿ ನಡೆಯುವಂತಹ ಸಂಶೋಧನೆಗಳಾಗಿರುತ್ತವೆ. ಅಂದರೆ ಇಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಅಂತಕ್ಕಂಥದ್ದು ಅದೇನಾಗಿರುತ್ತಪ್ಪ ಅಂತಂದರೆ ಇಟ್ ಈಸ್ ಎ ಕನ್ಸರ್ನ್ಡ್ ವಿತ್ ಕ್ವಾಲಿಟೇಟಿವ್ ಫೆನಾಮಿನಾ ಈಸ್ ಎ ಫೆನಾಮಿನಾ ರಿಲೇಟಿಂಗ್ ಟು ಆರ್ ಇನ್ವಾಲ್ವಿಂಗ್ ಟು ಕ್ವಾಲಿಟಿ ಆರ್ ಕೈಂಡ್ ಅಂದರೆ ಅವರ ನಡವಳಿಕೆಗೆ, ವರ್ತನೆಗೆ, ಭಾವನೆಗೆ, ನಂಬಿಕೆಗೆ, ಬದ್ಧತೆಗೆ, ಮೌಲ್ಯನಿಷ್ಠತೆಗೆ, ವ್ಯಕ್ತಿತ್ವ ಇಂತಹ ಅಮೂರ್ತ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಅಮೂರ್ತ ರೂಪದ ಅಥವಾ ಮನೋನಿಷ್ಠ ಅಂಶಗಳಿಗೆ ಕುರಿತಾಗಿ ನಡೆಯುವಂತಹ ಸಂಶೋಧನೆಗಳಾಗಿರ್ತವೆ ಅಂತಕ್ಕಂಥದ್ದು. ಮನೋನಿಷ್ಠ ಅಂಶಗಳ ಕುರಿತಾಗಿ ಇಲ್ಲಿ ನಡೆಯುವಂತಹ ಸಂಶೋಧನೆಗಳಾಗಿರ್ತವೆ ಅಂತಕ್ಕಂಥದ್ದು. ಫಾರ್ ಇನ್ಸ್ಟೆನ್ಸ್, ವೆನ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಗೇಟಿಂಗ್ ದ ರೀಸನ್ಸ್ ಫಾರ್ ಹ್ಯೂಮನ್
ಬಿಹೇವಿಯರ್, ಮಾನವನ ವರ್ತನೆ. ವೈ ಪೀಪಲ್ ಥಿಂಕ್ ಆರ್ ಡೂ ಸರ್ಟೈನ್ ಥಿಂಗ್ಸ್, ಯಾಕೆ ಅವರು ಮನುಷ್ಯರು ಆ ರೀತಿ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು. ವಿ ಕ್ವೈಟ್ ಆಫನ್ ಟಾಕ್ ಮೋಟಿವೇಶನ್ ರಿಸರ್ಚ್, ಆ್ಯನ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಅಂತಕ್ಕಂಥದ್ದು. ದಿಸ್ ರಿಸರ್ಚ್ ಪ್ರೆಸೆಂಟ್ಸ್ ನಾನ್ ಕ್ವಾಂಟಿಟೇಟಿವ್ ಟೈಪ್ ಆಫ್ ಅನಾಲಿಸಿಸ್. ಇದು ಸಂಖ್ಯೆಗಳನ್ನು ಅಥವಾ ಅಂಕಿ ಸಂಖ್ಯೆಗಳನ್ನು ಇದು ಬಳಸೋದಿಲ್ಲ, ಇದು ಗುಣಾತ್ಮಕವಾಗಿ ಹೇಳ್ತಕ್ಕಂಥದ್ದು. ಇಟ್ ಈಸ್ ಡಿಸ್ಕ್ರೈಬ್ಸ್ ರಿಯಾಲಿಟಿ ಆಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಗ್ರೂಪ್ಸ್, ಕಮ್ಯುನಿಟೀಸ್ ಆ್ಯಂಡ್ ಇಂಡಿವಿಜುವಲ್ಸ್. ಅಂದರೆ ಸಮೂಹಗಳ ಬಗ್ಗೆ ಅಥವಾ ಗುಂಪುಗಳ ಬಗ್ಗೆ ಅಥವಾ ವೈಯಕ್ತಿಕವಾಗಿ ಅವರವರ ಭಾವನೆಗಳನ್ನು, ಅವರವರ ಏನು ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದಿದೆ, ಅವರ ಒಂದು ಅನುಭವ ಅಂತಕ್ಕಂಥದ್ದಿದೆ, ಆ ಅನುಭವಗಳನ್ನು ಅಲ್ಲಿ ಹೇಳ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಹೌ ಡಸ್ ದ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನೈಜೇಷನ್ ಆಫ್ ವಾಲ್ಲೆಸ್ ಪ್ರಿಸನ್, ಎ ಮಿನಿಮಮ್ ಸೆಕ್ಯೂರಿಟಿ ಜೈಲ್ಸ್ ಡಿಫರ್ ಫ್ರಮ್ ದಟ್ ಆಫ್ ದ ಸೆಂಟ್ರಲ್ ಆರ್ ಡಿಸ್ಟ್ರಿಕ್ಟ್ ಜೈಲ್, ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಜೈಲ್ಸ್, ಆ್ಯಂಡ್ ದ ಕಾಂಟ್ರಿಬ್ಯೂಟ್ ಟು ದ ರಿಫಾರ್ಮೇಷನ್ ಆ್ಯಂಡ್ ರೀಸೋಷಲೈಸೇಷನ್ ಆಫ್ ದಿ ಕ್ರಿಮಿನಲ್ಸ್. ಅಂದರೆ ಇಲ್ಲಿ ಅಪರಾಧಿಗಳಿಗೆ ಯಾವ ರೀತಿಯಾದಂತಹ ಬಂದಿಖಾನೆಯನ್ನು ಅಥವಾ ಜೈಲನ್ನು ತಯಾರು ಮಾಡಬೇಕು, ಅದಕ್ಕೆ ಭಾಳ ಸರಳವಾಗಿರ್ತಕ್ಕಂತಹ ಒಂದು ಸರಳವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕೆ ಅಥವಾ ಕಠಿಣವಾಗಿರ್ತಕ್ಕಂತಹ ಕ್ರಮಗಳನ್ನು ಕೈಗೊಂಡು ಆ ಕೈದಿಗಳನ್ನು ಜೈಲಲ್ಲಿ ಇಡಬೇಕೆ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಇದೆಲ್ಲನೂ ಕೂಡ ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ. ಅದೇ ರೀತಿ, ವಾಟ್ ಹ್ಯಾಸ್ ಬೀನ್ ದ ಪಾರ್ಟಿ ವೈಸ್ ಸ್ಟ್ಯಾಂಡ್ ಆನ್ ವುಮನ್ ರಿಸರ್ವೇಷನ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ. ಇವತ್ತು ನೋಡಿ, ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ರಾಜಕೀಯ ಮೀಸಲಾತಿ ಅಂತಂದರೆ ಅಲ್ಲಿ ಪಕ್ಷವಾರು ನೀವು ಗಮನಿಸ್ತಾ ನೋಡ್ತಾ ಹೋಗಿ ಅದನ್ನು ಸ್ಪೆಸಿಫಿಕ್ಕಾಗಿ ಇಷ್ಟೇ ಕೊಡಿ ಅಂತ ಹೇಳೋದಕ್ಕಾಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ. ಅದು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಆ ರಾಜಕೀಯ ಪಕ್ಷಗಳು ಅವರ ಅಭಿಪ್ರಾಯಗಳೇನು ಅಂತಕ್ಕಂಥದ್ದನ್ನ ಕೊಡಬಹುದು ಅಂತ ಹೇಳ್ತಾರೆ ಅಷ್ಟೇ. ಆದರೆ ಇಷ್ಟೇ ಕೊಡಿ ಅಂತ ಸ್ಪೆಸಿಫಿಕ್ಕಾಗಿ ಯಾವುದೇ ಪಾರ್ಟಿನೂ ಕೂಡ ಹೇಳ್ತಾ ಇಲ್ಲ ಅಂತಕ್ಕಂಥದ್ದು. ಇಟ್ ಈಸ್ ಹ್ಯಾಂಡಲ್ಡ್ ವಿತ್ ಕ್ವಾಲಿಟೇಟಿವ್ ಫೆನಾಮಿನಾ ದಟ್ ಇನ್ವಾಲ್ವ್ಸ್ ಕ್ವಾಲಿಟಿ ಆರ್ ಕೈಂಡ್. The research designed to find out how people feel or what people often think are coming under this research. ಅಂದರೆ ಇಂಥದ್ರ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತಕ್ಕಂಥದ್ದು, ಇವರ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅನಿಸಿಕೆಗಳೇನು ಅಂತಕ್ಕಂಥದ್ದನ್ನ ಕಂಡುಕೊಳ್ತಕ್ಕಂಥದ್ದನ್ನ ನಾವು ಗುಣಾತ್ಮಕ ಸಂಶೋಧನೆ ಅಂತ ಹೇಳ್ತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಬಿಹೇವಿಯರಲ್ ಸೈನ್ಸ್. ಇದು ಒಂದು ರೀತಿ ವರ್ತನೆಯ ಆಧಾರದ ಮೇಲೆ ಈ ಒಂದು ಸಂಶೋಧನೆ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಭಾರತೀಯರು ಪಾಶ್ಚಾತ್ಯರನ್ನು ಅನುಕರಣೆ ಮಾಡುವ ರೀತಿ, ಆದರೆ ಅದರ ಹಿಂದಿನ ಭಾವನೆ, ಉದ್ದೇಶ, ಪರಿಣಾಮಗಳು ಅಂತಕ್ಕಂಥ, ಅಂದರೆ ಭಾರತೀಯರು ಪಾಶ್ಚಾತ್ಯರನ್ನು ಯಾಕೆ ಅನುಕರಣೆ ಮಾಡ್ತಾರೆ, ಅದರ ಹಿಂದಿನ ಭಾವನೆ ಏನು, ಅದರ ಉದ್ದೇಶ ಏನು, ಪರಿಣಾಮಗಳೇನು ಅಂತ. ಅದು ಚೆನ್ನಾಗಿರುತ್ತೆ ಅಂತೇಳಿ. ಎಷ್ಟು ಚೆನ್ನಾಗಿರುತ್ತೆ? ಬಹಳ ಚೆನ್ನಾಗಿರುತ್ತೆ. ಒಳ್ಳೆಯವರು, ಎಷ್ಟು ಒಳ್ಳೆಯವರು? ಬಹಳ ಒಳ್ಳೆಯವರು. ಈ ರೀತಿ ಅಂದರೆ ಅದನ್ನು 20% ಒಳ್ಳೆಯವರು, 30% ಒಳ್ಳೆಯವರು, 40% ಒಳ್ಳೆಯವರು, ಪರ್ಸೆಂಟೇಜ್ ಹೇಳೋಕ್ಕಾಗಲ್ಲ, ತೂಕ, ಅಳತೆ, ಮಾಪನ ಮಾಡಿ ಹೇಳೋಕ್ಕಾಗಲ್ಲ. ಒಳ್ಳೆಯವರು, ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ನಮ್ಮ ಸಂಸ್ಕೃತಿಗಿಂತಲೂ ಬೇರೊಂದು ಸಂಸ್ಕೃತಿ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದನ್ನು ಗುಣಾತ್ಮಕ ಅಂತ ಕರಿತೀವಿ. ವ್ಯಾಪಕ ಸ್ವರೂಪದಲ್ಲಿರುವ ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ಜನರ ಪ್ರತಿಕ್ರಿಯೆಗಳು. ಈ ಭ್ರಷ್ಟಾಚಾರದ ಬಗ್ಗೆ ಪ್ರತಿಕ್ರಿಯೆಗಳು ನೋಡಿ. ಕರಪ್ಷನ್ ಬಗ್ಗೆ ಪ್ರತಿಕ್ರಿಯೆಗಳು. ಇವನು ಮಹಾಭ್ರಷ್ಟ. ಎಷ್ಟು ಭ್ರಷ್ಟ? 100% ಭ್ರಷ್ಟ ಹೇಳಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ 100% ಭ್ರಷ್ಟ ಯಾರು ಅಂತ, ಎಷ್ಟು ಮಾಡಿದರೆ 100% ಭ್ರಷ್ಟ ಗೊತ್ತಿಲ್ಲ. ಈಗ ಹಗರಣಗಳನ್ನು ನೀವು ಭಾರತದ ಇತಿಹಾಸದ ಪುಟಗಳನ್ನು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಥವಾ ಹಗರಣಗಳನ್ನು ನಾವು ಕುರಿತು ನೋಡೋದಾದರೆ ಒಂದೊಂದು ಅವಧಿನಲ್ಲಿ ಒಂದೊಂದು ಭ್ರಷ್ಟಾಚಾರ ಹೆಚ್ಚಿನದಾಗಿರುತ್ತೆ. ಅದರಿಂದ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ಹೇಳಿ ಅದರ ಆಧಾರದ ಮೇಲೆ ನಾವು ಇಲ್ಲಿ ಪರ್ಸೆಂಟೇಜಲ್ಲಿ ಹೇಳೋಕ್ಕಾಗಲ್ಲ. ಇವನು ಮಹಾನ್ ಭ್ರಷ್ಟ, ಸ್ವಲ್ಪ ಭ್ರಷ್ಟ, ಅತ್ಯಂತ ಮಹಾಭ್ರಷ್ಟ, ಈ ರೀತಿ ಹೇಳ್ಬೋದೇ ಬಿಟ್ಟರೆ ನಾವು ಅದನ್ನು ಪರ್ಸೆಂಟೇಜ್ಗಳಲ್ಲಿ ಹೇಳೋದಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಕುರಿತಾದ ಜನರ ಅನಿಸಿಕೆಗಳು ಇಲ್ಲಿ ಯಾರೋ ಪ್ಲಾನರ್ಸ್ದಲ್ಲ, ಜನರ ಅನಿಸಿಕೆಗಳು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಕುರಿತಾಗಿ ಜನರ ಅನಿಸಿಕೆಗಳು, ಅಭಿಪ್ರಾಯಗಳು, ಸಲಹೆಗಳು ಇತ್ಯಾದಿ ಇಂತಹ ವಿಷಯಗಳ ಕುರಿತಾದ ಸಂಶೋಧನೆಗಳು ಗುಣಾತ್ಮಕ ಸ್ವರೂಪದಲ್ಲಿರುವುದು ಅನಿವಾರ್ಯವಾಗಿರುತ್ತದೆ. ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಾಮಾನ್ಯ ಜನ ಆಡ್ಕೊಳ್ತಕ್ಕಂಥ ಮಾತುಗಳೇನು? ನಮ್ಮ ದೇಶ ಹಿಂದುಳಿದಿದೆ ಅಥವಾ ನಮ್ಮ ದೇಶ ಅಭಿವೃದ್ಧಿಯಾಗಿದೆ ಅಂತಕ್ಕಂಥದ್ದು. ಸಾಮಾನ್ಯ ಜನರು, ಇಲ್ಲಿ ವಿದ್ಯಾವಂತರಲ್ಲ. ವಿದ್ಯಾವಂತರು ದೇಶದ ಆರ್ಥಿಕತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ
ಕ್ವಾಂಟಿಟೇಟಿವ್ ಮೆಥಡನ್ನು ಅಪ್ಲೈ ಮಾಡ್ತಾರೆ. ಅಂದರೆ ಪರಿಮಾಣಾತ್ಮಕ ಸಂಶೋಧನೆಯನ್ನು ಅಳವಡಿಸಿಕೊಂಡು ಯಾವ ಅಭಿವೃದ್ಧಿ ಆಗಿದೆ ಅಥವಾ ಹಿಂದುಳಿದಿದೆ ಅನ್ನೋದನ್ನ ತಿಳ್ಕೊಂಡು ಅಧ್ಯಯನ ಮಾಡ್ತಾರೆ. ಆದರೆ ಇಲ್ಲಿ ಸಾಮಾನ್ಯ ಜನಕ್ಕೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಧಾನಗಳನ್ನು ಬಳಸಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅದರ ಮುಖಾಂತರ ಹೇಳೋಕ್ಕಾಗಲ್ಲ. ಅವರು ಸಾಮಾನ್ಯ ಜನರ ಅನಿಸಿಕೆಗಳು, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಆರ್ಥಿಕ ಅಭಿವೃದ್ಧಿಯ ಬಗ್ಗೆ, ಸಾಮಾನ್ಯ ಜನರ ಅನಿಸಿಕೆಗಳು, ಅಭಿಪ್ರಾಯಗಳು, ಸಲಹೆಗಳು ಇನ್ನೂ ಮುಂತಾದವು ಗುಣಾತ್ಮಕ ಸಂಶೋಧನೆಗಳಿಗೆ ನಾವು ಉದಾಹರಣೆಗಳನ್ನಾಗಿ ಕೊಡಬಹುದು ಅಂತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆ ಅಂತ ಅಂದರೆ ಯಾವುದೇ ವಿಷಯವನ್ನು ಸಂಖ್ಯಾತ್ಮಕವಾಗಿ ಅದನ್ನು ಮ್ಯಾಥಮೆಟಿಕಲ್ ಹಿನ್ನೆಲೆಯಲ್ಲಿ, ಅಂದರೆ ಗಣಿತಶಾಸ್ತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಮುಖಾಂತರ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಪರಿಮಾಣಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಗುಣಾತ್ಮಕ ಅಂತಂದರೆ ಜನರ ವರ್ತನೆಯನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ಸಲಹೆಗಳನ್ನು, ವರ್ತನೆಗಳನ್ನು ಅದರ ಆಧಾರದ ಮೇಲೆ ಅವರ ಫೀಲಿಂಗ್ಸ್, ಭಾವನೆಗಳನ್ನು ಅದರ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಗುಣಾತ್ಮಕ ಸಂಶೋಧನೆಗಳು ಅಂತ ಕರಿತೀವಿ. ಯಾಕೆಂದರೆ ಇವರು ಭಾಳ ಒಳ್ಳೆಯವರು ಅಂತ ಹೇಳ್ತೀವಿ. ಇದು ಅವ್ರ ಭಾವನೆ, ಅವ್ರ ಫೀಲಿಂಗ್ಸ್, ಅದು ಅವರ ಮನೋಭಾವ ಆ ರೀತಿಯಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಗ್ರಾಮೀಣ ಜನ ಮುಗ್ಧರು ಅಂತಕ್ಕಂಥದ್ದು, ಗ್ರಾಮೀಣ ಜನ ಮುಗ್ಧರು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ನಾವು ಗುಣಾತ್ಮಕ ಸಂಶೋಧನೆಗಳಿಗೆ ಉದಾಹರಣೆಯಾಗಿ ಕೊಡ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇದಿಷ್ಟು ಕೂಡ ಇವತ್ತಿನ ತರಗತಿನಲ್ಲಿ ಎರಡು ಪ್ರಕಾರಗಳ ಬಗ್ಗೆ, ಒಂದು ಪರಿಮಾಣಾತ್ಮಕ ಸಂಶೋಧನೆ, ಮತ್ತೊಂದು ಗುಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು, ಈ ಎರಡು ಸಂಶೋಧನೆ ಪ್ರಕಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.